ನಿತ್ಯ ನಿತ್ಯ ನಿಂಗೇನಾಗಿಲ್ಲ, ರಿಲ್ಯಾಕ್ಸ್, ನಿಂಗೇನಾಗಿಲ್ಲ. ಅಭಿ ನಿತ್ಯ ಕಣ್ಬಿಡಮ್ಮ. ನಿತ್ಯ ಏನು ಆಗಿಲ್ಲ. ನಿತ್ಯ 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 ಇಲ್ಲಿ ನೋಡು. ನಿತ್ಯ ವಾಟ್ ಹ್ಯಾಪನ್? ಏನಾಯ್ತು? ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಸೇವ್ ಮೈ ಡಾಟರ್. ನೀವೇನ್ ಭಯ ಪಡ್ಬೇಡಿ, ಕರ್ಕೊಂಡ್ ಬನ್ನಿ. ನಿತ್ಯ ಹಲೋ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕಂಗೆ ಹೇಳ್ತೀನಿ ಸರ್, ಥ್ಯಾಂಕ್ ಯು. ಅಕ್ಕ, DGP ಆಫೀಸಿಂದ ಕಾಲ್. ನಡೆದಿರೋ ಆಕ್ಸಿಡೆಂಟ್ ಬಗ್ಗೆ ಮೀಡಿಯಾಗೆ, ಪಬ್ಲಿಕ್ಗೆ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಮಾಡಿದ್ರು. ಅಕ್ಕ, ಡಾಕ್ಟರ್ ಶಿ ಈಸ್ ಔಟ್ ಆಫ್ ಡೇಂಜರ್ ಮೇಡಮ್. ಸದ್ಯ ಬಾಡಿಲಿ ಎಲ್ಲೂ ಇಂಟರ್ನಲ್ ಇಂಜುರಿಯಸ್ ಆಗಿಲ್ಲ. ಇನ್ನೆಷ್ಟೊತ್ ಮಂತ್ರ ಓದಿಸ್ತೀರಿ ಸ್ವಾಮಿ? ಬೇಗ ಗಂಗನ್ ಕಟ್ಸಿ, ಮಂಗಳಸೂತ್ರ ಕಟ್ಸಿ. ತುಂಬಾ ಅರ್ಜೆಂಟ್ ಅಲ್ಲಿ ಇದೆಯಾ ಅನ್ಸತ್ತೆ. ಇರಲ್ವಾ ಮತ್ತೆ? ನೀವಾದ್ರೆ ಎಷ್ಟೋ ಮದ್ವೆ ಮಾಡ್ಸಿರ್ತೀರಿ. ನಾನ್ ಮಾಡ್ಕೊಳ್ಳೋ ಮೊದಲನೇ ಮದ್ವೆ ಇದು. ಇನ್ನು ಎಷ್ಟು ಮದ್ವೆ ಮಾಡ್ಕೋಬೇಕು ಅಂತಿದ್ಯಪ್ಪ? ಈಗ ಮಾಡ್ಕತಾರ, ಒಂದಕ್ಕೆ ದಿಕ್ಕಿಲ್ಲ. ಅದೆಲ್ಲ ಯಾಕೆ ಬಿಡಿ, ಗಂಗನ್ ಕರೀರಿ. ಅಮ್ಮ, ವರ ಅವಸರ ಮಾಡ್ತಾ ಇದ್ದೇನೆ, ವಧುನ್ ಕರ್ಕೊಂಬನ್ನಿ. ನಾನ್ ಹೆಂಡತಿ ಆಗೋಳು. ಬಾ 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 ಬಾ, ಕುತ್ಕೋ ಕುತ್ಕೋ ಕುತ್ಕೋ. ಹುಡುಗಿ ಲಕ್ಷ್ಮೀದೇವಿ ಹಾಗೆ ಲಕ್ಷಣವಾಗಿದ್ದಾಳೆ. ಅದಕ್ಕೆ ಹಿಂದೆ ಬಿದ್ದು ಮದ್ವೆ ಆಯ್ತಾ ಇರೋದು. ಕಾಗೆ ಮರಿಗೆ ಗೂಬೆ ಮರಿ. ಕಾಗೆ ಆದ್ರೇನು ಗುಬ್ಬಿ ಆದ್ರೇನು ಮದ್ವೆ ಮಾಡ್ಸಿ ಸ್ವಾಮಿ, ಜಾಸ್ತಿ ಟೈಮ್ ಇಲ್ಲ. ಮಕ ಯಾಕೆ ಹಿಂಗೈತೆ? ನೋಡ್ದವ್ರೆಲ್ಲ ನಾನೇನೋ ಬಲವಂತವಾಗಿ ಮದ್ವೆ ಮಾಡ್ಕತೀವ್ನಿ, ನಿನಗೆ ಮದ್ವೆ ಇಷ್ಟ ಇಲ್ಲ ಅನ್ಕತಾರೆ. ಎಲ್ಲಿ ಸ್ವಲ್ಪ ನಗು. ಅಮ್ಮ, ವಧುವಿಗೆ ವರನಿಗೆ ಪರದೆ ಅಡ್ಡ ಹಿಡೀರಿ. ಏನ್ ಮಾಡ್ತಿದ್ದೀರಿ ಸ್ವಾಮಿ? ಜೇನು ಬೆಲ್ಲ ಕೊಡಿಸ್ಬೇಕಪ್ಪ. ಮಾವಿನಕಾಯಿ ತೆಂಗಿನಕಾಯಿ ಇಲ್ವಾ? ಅದೇನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ತಾಲಿ ಕಟ್ಟಿಸ್ಬಿಡಿ. ತಗೋ, ಇದನ್ನ ಎಲ್ರಿಗೂ ಕೊಡು. ಗಟ್ಟಿ ಮಳ ಗಟ್ಟಿಯಾಗಿ ಬಾರಿಸಿ. ನೀವು ಮಾಂಗಲ್ಯಂ ತಂತು ನಾನೇನಾ ಹೇಳಿ. ನಿಲ್ಸಿ. ನಿನ್ನ ಹೊಟ್ಟೆ ಬಗದು ಕರಳು ತೆಗೆದು ಕೊರಳಲ್ಲಿ ಹಾಕೊಳ್ಳೋ ದುರ್ಗಾಮಾತೆ ಬಂದಾಯ್ತು.
ಮರ್ಯಾದೆಯಿಂದ ಮಂಟಪದಿಂದ ಇಳಿದು ಹೊರಗಡೆ ಬಾ. ನಾನ್ ಯಾಕೆ ಬರ್ಬೇಕು? ಬರ್ದೇ ಇದ್ರೆ ಸಾಯ್ತೀಯ. ಯಾರಮ್ಮ ನೀವು? ನಾನೇನ್ ಗಂಗನ್ ಸುಮ್ನೆ ಮದ್ವೆ ಆಯ್ತಿಲ್ಲ, ದುಡ್ಡು ಕೊಟ್ಟಿವ್ನಿ. ನಿನ್ ದುಡ್ಡನ್ನ ಮುಖಕ್ಕೆ ಎಸಿತೀನಿ. ಇಲ್ಲಿಂದ ಈಗ್ಲೇ ಹೊರಟೋಗು. ಏನೇ ಗಂಗಾ ಇದು? ಅದು ನೀನ್ ಒಪ್ಪಿದ್ಕೆ ಅಲ್ವಾ ನಿನ್ನ ಮದ್ವೆ ಮಾಡ್ಕತ್ತಿರೋದು? ಮಧ್ಯ ಯಾರ್ಯಾರೋ ಬಂದ್ ಮದ್ವೆ ತಡಿತಾವ್ರೆ. ದುಬೈ, ಅವನನ್ನ ಅಲ್ಲಿಂದ ಕಳ್ಸು. ಹೋಗದೆ ಇದ್ರೆ ಅವನ್ ಕೈಯಲ್ಲಿರೋ ತಾಳಿನೇ ಅವನ್ ಕುತ್ತಿಗೆಗೆ ಬಿಗದ್ ಬಿಡು. ಒಬ್ಬ ಅಮಾಯಕೆ ಅಗತ್ಯನ ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಅವಳನ್ನ ಬಲಿಪಶು ಮಾಡಕ್ ಹೊರಟಿದ್ಯಲ್ಲ. ನಮ್ಮ ಮೇಡಮ್ ಇಲ್ಲಿಗೆ ಬಂದಿದ್ದಾರೆ. ಗಂಗಾನ ಕಾಪಾಡೋದಕ್ಕೆ ದೇವತೆ ಹಾಗೆ ಬಂದಿದ್ದಾರೆ. ಇನ್ನಿನ್ನಂತ ದೇವದ ಆಟ ಇಲ್ಲಿ ನಡೆಯಲ್ಲ. ಬಾರೋ. ಅರೆ ಪುರೋಹಿತ್ರೆ, ಈ ಮದ್ವೆ ನಡೆಯಲ್ಲ. ಒಳ್ಳೆ ಕೆಲಸ ಮಾಡಿದ್ದೀರಮ್ಮ. ಏನ್ ನೋಡ್ತಿದ್ದೀರಾ? ಹೋಗಿ. ಬಾ ಗಂಗಾ. ಯಾಕೆ ಮೇಡಮ್ ನನ್ ಮದ್ವೆ ನಿಲ್ಸಿದ್ರಿ? ನಮ್ಮ ಅಮ್ಮನ ಆಪರೇಷನ್ಗೆ ದುಡ್ಡು ಬೇಕು. ನಿಮ್ಮನ್ ಕೇಳಿದ್ರೆ ಕೊಡಲ್ಲ ಅಂದ್ರಿ. ಆ ಬಾನು ಕೊಡ್ತೀನಿ ಅಂದ. ನನ್ ಮದ್ವೆ ಆದ್ರೆ ಮಾತ್ರ ನಮ್ಮಮ್ಮ ಬದುಕೋದು. ನಿನ್ನಮ್ಮನ್ನ ನಾನ್ ಬದುಕಿಸ್ತೀನಿ ಗಂಗಾ. ಎಷ್ಟೇ ಖರ್ಚಾದ್ರೂ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಸ್ಪೆಷಲ್ ಡಾಕ್ಟರ್ಸ್ ಇಂದ ಆಪರೇಷನ್ ಮಾಡಿಸಿ ನಿಮ್ಮಮ್ಮನ್ನ ಕ್ಷೇಮವಾಗಿ ನಿನಗೆ ಒಪ್ಪಿಸ್ತೀನಿ. ನಿಜವಾಗ್ಲೂನಾ ಮೇಡಮ್? ಪ್ರಾಮಿಸ್ ಗಂಗಾ. ನಾನ್ ಮಾತ್ ಕೊಟ್ರೆ ತಪ್ಪಲ್ಲ. ಅವತ್ ನಾನು ಯಾವ್ದೋ ಪ್ರಾಬ್ಲಮ್ ಅಲ್ಲಿದ್ದೆ, ನಿನ್ ಪ್ರಾಬ್ಲಮ್ನ ಕೇಳಿಸ್ಕೊಳ್ಳಿಲ್ಲ. ಈಗ ದುಬೈ ಹೇಳ್ತಿದ್ದ ಹಾಗೆ ನಾನೇ ಸ್ವತಃ ಬಂದಿದ್ದೀನಿ. ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ನನ್ನಂತಳಿಗೋಸ್ಕರ ಬಂದಿದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ದೇವತೆನೆ. ಚೇಚೆ ಗೆತಾ, ಏನಿದು? ನಾನು ಜಸ್ಟ್ ನಿನ್ ಮ್ಯಾಡಮ್ ಅಷ್ಟೇ. ನನ್ನ ಹತ್ರ ಕೆಲಸ ಮಾಡೋರ್ಗೋಸ್ಕರ ಬರೋದು ದೊಡ್ಡದೇನಲ್ಲ. ಇಲ್ಲ ಮೇಡಮ್, ನಿಮ್ದು ನಿಜವಾಗ್ಲೂ ದೊಡ್ಡ ಮನ್ಸು, ತುಂಬಾ ಒಳ್ಳೆ ಮನ್ಸು. ಇಲ್ದಿದ್ರೆ ನನಗೆ ಯಾಕೆ ಸಹಾಯ ಮಾಡ್ತೀರಾ? ನೀನು ಕೂಡ ನನ್ಗೋಸ್ಕರ ಒಂದ್ ಸಹಾಯ ಮಾಡ್ಬೇಕು ಗಂಗಾ. ನಾನಾ? ನೀನೇ. ನೀನ್ ಮಾತ್ರ ಮಾಡಕ್ಕಾಗೋ ಸಹಾಯ. ನಿಮ್ಮಂತ ದೊಡ್ಡ ವ್ಯಕ್ತಿಗೆ ನನ್ನಂತ ಅಸಹಾಯ ಹೆಣ್ಮಗಳು ಏನ್ ಸಹಾಯ ಮಾಡ್ಬೋದು ಮೇಡಮ್? ಹೇಳ್ತೀನಿ, ಬಾ. ಈ ಪವಿತ್ರವಾದ ಆರ್ತಿ ಮೇಲೆ ಪ್ರಮಾಣ ಮಾಡಿ ಹೇಳು ಗಂಗಾ, ನಾನ್ ಹೇಳಿದ ಹಾಗೆ ಮಾಡ್ತೀನಿ ಅಂತ, ನನ್ ಮಾತನ್ನ ಕೇಳ್ತೀನಿ ಅಂತ, ನನ್ ಗೆರೆ ದಾಟಲ್ಲ ಅಂತ ಮಾತ್ ಕೊಡು. ಕೊಟ್ಟಿರೋ ಮಾತನ್ನ ತಪ್ಪೋದು ಅಂದ್ರೆ ಅದು ನಿನ್ನ ಹೆತ್ತ ತಾಯಿ ಮರಣಕ್ಕೆ ಸಮಾನ ಅಂತ ಪ್ರಮಾಣ ಮಾಡು. ಈ ಪ್ರಾಣ ನಮ್ಮ ಅಮ್ಮನ್ ಕಾಪಾಡ್ತಿರೋ ನಿಮ್ದು ಮೇಡಮ್. ಮಾತ್ ತಪ್ಪಿದ್ರೆ ನನ್ ಪ್ರಾಣದ ಮೇಲೆ ಆಣೆ.
ಬಾ. ಸಿಗ್ನಲ್ ಟ್ರೇಸ್ ಮಾಡಿದ್ಯಾ? ಅವ್ರು ಹೇಳಿದಾರೆ ಗೊತ್ತಾಯ್ತಾ? ಕೇಳ್ತಿರೋದು ನಿನ್ನೆ ನಾಡಿ. ಸಾರಿ ಸರ್, ನೆಟ್ವರ್ಕ್ ಕಂಪನಿಯವರು ಕೋಪರೇಟ್ ಮಾಡ್ತಿಲ್ಲ. ಲಂಚ ಕೊಡಯ್ಯ. ಏನ್ ಮಾಡಿದ್ರು 24 ಅವರ್ಸ್ ಟೈಮ್ ಬೇಕು ಸರ್. ಯಾಕೆ ಸರ್ ಅಷ್ಟು ಟೆನ್ಷನ್ ಆಗ್ತಿದ್ದೀರಾ? ರೂಪಾ ಮೇಡಮ್ ಎಷ್ಟೇ ಟ್ರೈ ಮಾಡಿದ್ರು ನಿತ್ಯ ಮೇಡಮ್ ನ ನಿಮ್ಮಿಂದ ದೂರ ಮಾಡಕ್ಕಾಗಲ್ಲ. ನಾಣಿ, ಈ ಮದ್ವೆ ನಿಂತ್ರೆ ನನ್ನಿಂದ ದೂರ ಆಗೋದು ನಿತ್ಯ ಅಲ್ಲ, ನಂಬರ್ 1 ಪ್ಲೇಸ್. ನನ್ ಗೋಲ್ ಮನುಷ್ಯನ ಹತ್ರ ಮಾಡ್ಕೊಳ್ಳೋದಲ್ಲ, ಟಾಪ್ಗೆ ರೀಚ್ ಆಗೋದು ನನ್ನ ಟಾರ್ಗೆಟ್. ಅದು ಆಲ್ಮೋಸ್ಟ್ ಆದಾಗೆ ಸರ್. ಅವತ್ತು ರೂಪಾ ಶ್ರೀನಿವಾಸ್ ಎಷ್ಟೇ ಗಿಮಿಕ್ ಮಾಡಿದ್ರು ನಿತ್ಯ ಮೇಡಮ್ ನಿಮ್ಮನ್ನೇ ನಂಬಿದ್ದು. ನಿತ್ಯ ನನ್ನ ನಂಬೋದು ಅಂದ್ರೆ ರೂಪಾ ಶ್ರೀನಿವಾಸ್ ಸೋತಿದ್ದಾರೆ ಅಂತಾನೆ ಅರ್ಥ. ಅವ್ರು ಸೋತೋದ್ರೆ ನೀವು ಗೆದ್ದಾಗೆ ಅಲ್ವಾ ಸರ್? ಅದೇ ಪ್ರಾಬ್ಲಮ್ ನಾಣಿ. ರೂಪಾ ಅವ್ರು ಸೋತ್ರೆ ನಿಮ್ಗೇನ್ ಪ್ರಾಬ್ಲಮ್ ಸರ್? ಯಾವತ್ತು ಗೆಲ್ದಿದ್ದವರು ಒಂದ್ಸಲ ಗೆದ್ರೆ ಎಷ್ಟು ಎಕ್ಸೈಟ್ ಆಗ್ತಾರೋ ಹಾಗೆ ಯಾವತ್ತು ಸೋಲ್ದೇ ಇದ್ದವರು ಮೊದಲನೇ ಸತಿ ಸೋತ್ರೆ ತುಂಬಾ ಡಿಸಪಾಯಿಂಟ್ ಆಗ್ತಾರೆ. ಬಾಲ ತುಳಿದಿರೋ ಹಾವು ಎಷ್ಟು ಸ್ಪೀಡ್ ಆಗಿ ರಿಯಾಕ್ಟ್ ಆಗುತ್ತೋ ಸೋತೋರ್ ಮೆದುಳು ಕೂಡ ಅದಕ್ಕಿಂತ 10 ಪಟ್ಟು ವೇಗದಲ್ಲಿ ಪಾದರಸದ ಹಾಗೆ ಕೆಲಸ ಮಾಡುತ್ತೆ. ರೂಪಾ ಶ್ರೀನಿವಾಸ್ ಅದಕ್ಕಿಂತ ಹೆಚ್ಚು. ಅವ್ರ ಸ್ಪೀಡ್ ನ ಗೆಸ್ ಮಾಡೋದು ತುಂಬಾನೇ ಕಷ್ಟ. ಅದೇನ್ ಸರ್ ಹೀಗಂತಿದ್ದೀರಾ? ನೀವಿರೋ ಸ್ಪೀಡ್ ಮುಂದೆ ಎಷ್ಟೇ ಸ್ಪೀಡ್ ಇದ್ರೂ ಕಡಿಮೆನೆ. ತಪ್ಪು ನಾಡಿ. ನಾವು ಗ್ರೇಟ್ ಇರಬಹುದು, ಆದ್ರೆ ನಮ್ಗಿಂತ ಹೆಚ್ಚು ಏನೂ ಇಲ್ಲ ಅನ್ಕೊಳ್ಳೋದು ಫೂಲಿಶ್ನೆಸ್. ಚಿಕ್ಕ ಹಾವಾದ್ರೂ ದೊಡ್ಡ ಕೋಲಲ್ಲೇ ಹೊಡಿಬೇಕು ಅಂದಿದ್ದು ಅದಕ್ಕೆ. ಅಂದ್ರೆ ರೂಪಾ ಮೇಡಮ್ ಇನ್ನೂ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಸರ್? ನಿನಗಿಂತ ದೊಡ್ಡವರು ನಿನ್ ಕೆನ್ನೆ ಹೊಡೆದ್ರೆ ನಿನ್ ಫೀಲಿಂಗ್ಸ್ ಏನು ನಾಣಿ? ದೊಡ್ಡವರಲ್ವಾ ಅಂತ ಸುಮ್ನಿರ್ತೀನಿ. ಮತ್ತೆ ಚಿಕ್ಕವ್ರು ಹೊಡೆದ್ರೆ ತಿರುಗಿ ಹೊಡಿಬೇಕು ಅನ್ಸುತ್ತೆ ಅಲ್ವಾ? ಅದೇ ತರ ನಾಣಿ, ನಂಬರ್ 2 ಇರೋನು ನಂಬರ್ 1 ಹೊಡೆದ್ರೆ ತಿರುಗಿ ಹೊಡಿಬೇಕು ಅನ್ಸೋದು ಕಾಮನ್ ನಾಣಿ. ಮತ್ತೆ ಇವಾಗ ಏನ್ ಮಾಡೋದು ಸರ್? ನಿತ್ಯ ಈ ಭೂಮಿ ಮೇಲೆ ಎಲ್ಲೇ ಇದ್ರು, ಈ ಯೂನಿವರ್ಸ್ ಅಲ್ಲಿ ಯಾವ ಪ್ಲಾನೆಟ್ ಅಲ್ಲಿ ಇದ್ರು ನಾವು ಕಂಡು ಹಿಡಿಲೇಬೇಕು. ಹಲೋ, ವಾಟ್? ಯಾವಾಗಾಯ್ತು? ಹೇಗಾಯ್ತು? ಈಗ ಎಲ್ಲಿದ್ದಾರೆ? ನಾನು ಬರ್ತಿದ್ದೀನಿ. ಸರ್ 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 ಏನಾಯ್ತು ಸರ್? ಬೇಗ ಗಾಡಿ ತೆಗ್ಸು. ಸರ್ ನಿತ್ಯ ಮೇಡಮ್ಗೆ ಏನಾದ್ರು? ಡೂ ವಾಟ್ ಐ ಸೇ. ಚಂದ್ರಿಕಾ, ನಿನ್ಗೆ ಸ್ವಲ್ಪ ಬುದ್ಧಿ ಇದೆಯಾ? ನನ್ನೇ ಮನೇಲಿ ಬಿಟ್ಟು ಬರ್ತೀರಾ? ಬಂದು ನೀವೇನ್ ಉದ್ಧಾರ ಮಾಡ್ಬೇಕು? ಅರೆ, ಅಜ್ಜಿನ ವಿಚಾರಿಸೋ ಬಾಧ್ಯತೆ ನನ್ಗಿಲ್ವಾ? ಪಕ್ಕಕ್ ಬಾ. ಅಜ್ಜಿ, ಈಗ ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪ. ಹಾ ಹಾ, ನಮಸ್ಕಾರ. ನೀವು ಕೂಡ ಬಂದಿದ್ದೀರಾ? ಈ ಹುಡುಗಿ ಯಾರು? ನಿತ್ಯ ಇಲ್ಲಿದ್ದಾಳಲ್ಲ. ಅವಳಿಲ್ಲೇ ಇದ್ದಾಳೆ. ಇಲ್ಲ, ಪಕ್ಕದ ರೂಮಲ್ಲಿ ಇದ್ದಾಳೆ. ಕಣ್ಣೇನಾದ್ರೂ ಕಾಗೆ ಹೊತ್ಕೊಂಡು ಹೋಯ್ತಾ? ಎದ್ರಲ್ಲೇ ನಿತ್ಯ ನಿಂತಿದ್ರು, ಪಕ್ಕದ ರೂಮಲ್ಲಿ ಇದ್ದಾಳೆ ಅಂತಿದ್ದೀರಲ್ಲ? ಆಗ್ಲೇ ಇದ್ಲು, ನಾನೇ ನೋಡ್ದೆ. ಇಲ್ಲಿ ನೋಡು, ಪಕ್ಕದಲ್ಲೇ ಅವಳು ಮಾವು ಕೂಡ ಇದ್ದ. ಯಾರನ್ನ ನೋಡಿ ಯಾರು ಅನ್ಕೊಂಡಿದ್ದೀರಾ ಬಾಬಾ? ನಾನ್ ಅಷ್ಟು ದಡ್ಡ ಅಲ್ಲ ಬಾಬಾ. ಬೇಕಾದ್ರೆ ಬನ್ನಿ, ನಾನ್ ತೋರಿಸ್ತೀನಿ. ಜೈ, ನೀನ್ ಕೂಡ ಬಾ. ಬನ್ನಿ. ಬನ್ನಿ.
ಎಲ್ಲಿ ಹೋಗ್ತಿದ್ದೀರಾ? ವಾಕಿಂಗ್ ಹೋಗಿ ಬರ್ತಿದೀವಿ. ಆ ಅಮ್ಮಮ್ಮ, ಹೇಗೋ ನಿತ್ಯ ಅವ್ರ ಕಣ್ಣಿಂದ ಬೀಳ್ದಿರೋ ಹಾಗೆ ಹೇಗೋ ಎಸ್ಕೇಪ್ ಮಾಡಿಸ್ದೆ. ಈ ಹೊಸ ನಂಬರ್ ಯಾವುದು? ಹಲೋ, ಯಾರು? ಅಭಿ, ನಾನು. ಅಕ್ಕ ನೀನಾ? ಏನಾಗ್ಬಿಟ್ಟೆ ಅಕ್ಕ? ಎಲ್ಲಿದೀಯಾ? ರೂಮ್ ಹೊರಗೆ ಇದ್ದೀನಿ. ಮತ್ ಅವರು ಎಲ್ಲ ಇಲ್ಲೇ ಇದ್ದಾರೆ. ನಾನು ರಿಸೆಪ್ಷನ್ ಹತ್ರ ಬಂದು ಮಾತಾಡ್ತಿದ್ದೀನಿ. ಇದೇನ್ ಹೀಗ್ ಸಿಕ್ಬಿದ್ವು ಅಕ್ಕ? ಇದಕ್ ಮುಂಚೆ ಜೈ ಅವ್ರ ಮಾವ ಬಂದು ನಿತ್ಯ ನೋಡ್ಕೊಂಡು ಹೋದ್ರು. ಮತ್ತೆ ಎಲ್ಲಾರನು ಕರ್ಕೊಂಡ್ ಬರ್ತಾನೆ ಅಂತ ಡೌಟ್ ಬಂದು ನಿತ್ಯನ್ ಬಚ್ಚಿಟ್ಟಿದ್ದೆ. ಗುಡ್. ಏನ್ ಗುಡ್ಡು? ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಹೆದರ್ಬೇಡ, ನಿತ್ಯನ ಏನಾದ್ರೂ ಮಾಡಿ ಅಲ್ಲಿಂದ ಶಿಫ್ಟ್ ಮಾಡ್ತೀನಿ. ಯಾವಾಗ ಶಿಫ್ಟ್ ಮಾಡಿಸ್ಬೇಕ? ಬೇಗ ಮಾಡಿಸು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಡಾಕ್ಟರ್, ಪ್ರಾಬ್ಲಮ್ ಏನಿಲ್ಲ. ಹಾರ್ಟ್ ಬೀಟ್ ಎಲ್ಲ ಕರೆಕ್ಟ್ ಆಗಿದೆ. BP ಎಲ್ಲ ನಾರ್ಮಲ್ ಆಗೇ ಇದೆ. ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋದು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಜೈ, ಎಲ್ರೂ ಇಲ್ಲಿ ಯಾಕೆ? ನೀವೆಲ್ಲರೂ ಮನೆಗೆ ಹೋಗಿ. ನಾನು ಇಲ್ಲೇ ಇದ್ದು ಬೆಳಗ್ಗೆ ಅಜ್ಜಿನ ಕರ್ಕೊಂಡ್ ಬರ್ತೀನಿ. ಇಲ್ಲ ಡ್ಯಾಡ್, ನಾನು ಇರ್ತೀನಿ, ನೀವೆಲ್ಲ ಹೋಗಿ. ಅಜ್ಜಿ ಹತ್ರ ನಾನು ಇಲ್ದೇ ಇದ್ರೆ ಹೇಗೆ ಜೈ? ಮನೆಗೆ ಹೋಗ್ತಾನೆ ಏನ್ ಮಾಡ್ಬೇಕು? ನೀವು ಮನೆಗೆ ನಡೀರಿ. ಸರಿ, ನಾವು ಹೋಗೋಣ ಬಾ ಚಂದ್ರಿಕಾ. ನಾವು ಮಾತ್ರ ಮನೆಗೆ ಹೋಗಿ ಏನ್ರಿ ಮಾಡ್ಬೇಕು? ಇಲ್ಲೇ ಇರೋಣ. ಅಡ್ಗೆ ಮಾಡ್ಕೊಂಡು ಟಿವಿ ನೋಡ್ತಾ ತಿನ್ನೋದು. ಬುದ್ಧಿ ಇಲ್ಲದೆ ಮಾತಾಡ್ಬೇಡಿ ಅಂತ ನಿಮಗ್ 1000 ಸಲ ಹೇಳಿದೀನಿ. ಸರಿ ಸರಿ, ಯಾರ್ಯಾರು ಇರ್ಬೇಕು ಅಂತ ಅನ್ಕೊಂಡಿದಿರೋ ಅವ್ರು ಇರಿ. ಅಜ್ಜಿಗೋಸ್ಕರ ಇಷ್ಟು ಜನ ಇದ್ದಾರೆ. ನಮ್ಮಮ್ಮನ ಹತ್ರ ಇರ್ಬೇಕಾದ್ ನಾನೊಬ್ಳು ಅಮ್ಮನ ಹತ್ರ ಇರೋಕ್ ಆಗ್ತಿಲ್ಲ. ಜೈ, ನಾವಿನ್ ಹೊರಡ್ತೀವಿ. ಒಂದ್ ನಿಮಿಷ ಆಂಟಿ, ನಾನ್ ನಿತ್ಯನ್ ಜೊತೆ ಮಾತಾಡ್ಬೇಕು. ನಿತ್ಯ, ಕಮ್ ವಿತ್ ಮೀ. ನಿತ್ಯ, ಜೈ ನಿನ್ನ ಕರೀತಿದ್ದಾನೆ. ಸ್ವಲ್ಪ ಹೊತ್ತಿಗೆ ಬೆವರು ಹರಿತಾ ಇದೆ. ಇನ್ನು ದಿನ ಅಂದ್ರೆ ದೇವ್ರೆ, ದೊಡ್ಡ ಪರೀಕ್ಷೆನೆ ಮಾಡ್ತಿದ್ಯಲ್ಲ.
ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸಿಸ್ಟರ್. ಓಕೆ, ಹುಷಾರು. ದೇವ್ರೆ, ಅಂತೂ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಯ್ಯಮ್ಮ, ಹೊಸದಾಗೇನೋ ಸ್ಟಾರ್ಟ್ ಆಯ್ತು. ನಿತ್ಯ, ಈ ಡ್ರೆಸ್ ಏನು ಮಾವ, ಯಾಕೆ ಹೀಗಿದ್ಯಾ? ಯಾಕೆ ಈ ಡ್ರೆಸ್ ಅಲ್ಲಿ ನಾನು ಚೆನ್ನಾಗಿಲ್ವಾ? ಛೀ, ಕಾಂಪೌಂಡರ್ ತರ ಇದ್ಯಾ. ಇದು ಕಾಂಪೌಂಡರ್ ಡ್ರೆಸ್ಸೇ. ಯಾಕೆ ಹಾಕೊಂಡೆ? ಇಲ್ಲಿ ಹೀಗೆ ಇರ್ಬೇಕಂತೆ. ಯಾರು ಹೇಳಿದ್ದು ಮಾವ? ಹೌದು, ರೂಮ್ ಚೇಂಜ್ ಆಗಿದೆ. ನಾನೇ ಮಾಡಿಸಿದ್ದು. ಯಾಕೆ? ಆ ರೂಮ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಯಾರ್ಯಾರೋ ಬರ್ತಿದ್ರು. ಯಾರ್ಯಾರು ಅಂದ್ರೆ ಯಾರು? ಹಾ, ನಮಗ್ ಗೊತ್ತಿರೋರು, ಗೊತ್ತಿಲ್ದಿರೋರು. ಇಲ್ಲಾದ್ರೆ ಯಾರಿಗೂ ಗೊತ್ತಾಗಲ್ಲ. ಸರಿ, ಮಾಮ್ ಎಲ್ಲಿ? ಕೇಳ್ಬಿಟ್ಯಾ? ಮಾಮ್ ಎಲ್ಲಿ ಮಾವ? ಬರ್ತಾಳೆ. ಎಲ್ಲ ಹೋಗಿದ್ದಾಳೆ? ಎಲ್ಲಿ ಹೋದ್ರೂ ಬರ್ತಾಳೆ. ಅದೇನ್ ಉತ್ತರ ಮಾವ? ಮತ್ ನಿನ್ ಪ್ರಶ್ನೆಗಳೇನಮ್ಮ? ಕ್ವಶನ್ ಬ್ಯಾಂಕ್ ತರ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ಯಾ? ಆಕ್ಚುಲಿ ಪೇಷಂಟ್ ಅಂದ್ರೆ ಹೇಗಿರ್ಬೇಕು? ಟ್ಯಾಬ್ಲೆಟ್ ತಗೋಬೇಕು, ಟಾನಿಕ್ ಕುಡಿಬೇಕು, ಜಾಣೆ ಹಾಕಿ ಬೆಡ್ ಮೇಲೆ ಮಲ್ಕೋಬೇಕು. ಮಾವ, ನಾನು ಈಗ್ಲೇ ಮಾಮ್ನ ನೋಡ್ಬೇಕು. ನಿಮ್ಮ ಅಮ್ಮ ಏನ್ ಕಳೆದ್ ಹೋಗಲ್ಲ ನಿತ್ಯ. ಪ್ಲೀಸ್ ಮಾವ. ಜೈ ವಿಷಯ ಏನ್ ಮಾಡಿದ್ರಿ? ಗೊತ್ತಿಲ್ಲ. ಏನ್ ಗೊತ್ತು ನಿಂಗೆ? ನಂಗೇನು ಗೊತ್ತಿಲ್ಲ. ಮತ್ ಯಾಕಿದ್ಯಾ ಇಲ್ಲಿ? ಅದು ಕೂಡ ಗೊತ್ತಿಲ್ಲ. ನೀನಿಲ್ಲ ಅಂತ ಅವಾಗಿಂದ ನಿತ್ಯ ನನ್ನ ಬ್ರೈನ್ ನ ಫ್ರೈ ಮಾಡ್ಕೊಂಡು ತಿಂತಿದ್ದಾಳೆ. ಎಲ್ಲಿ ಹೋಗ್ಬಿಟ್ಟಿದ್ದೆ ಮಾಮ್? ಜೈ ಇನ್ನು ಯಾಕೆ ಬರ್ಲಿಲ್ಲ? ನನ್ ರೂಮ್ ಯಾಕೆ ಶಿಫ್ಟ್ ಮಾಡಿದ್ರು? ಮಾವ ಯಾಕೆ ಈ ಡ್ರೆಸ್ ಅಲ್ಲಿ ಇದ್ದಾನೆ? ಆಕ್ಚುಲಿ ಇದೆಲ್ಲ ಏನು? ರಿಲ್ಯಾಕ್ಸ್ ಬೇಬಿ, ನಿನ್ ಕನ್ಫ್ಯೂಷನ್ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಆನ್ಸರ್ ಅಲ್ಲ ಮಾಮ್, ನಂಗೆ ಜೈ ಬೇಕು ರೈಟ್ ನೌ. ನೀನ್ ಕೇಳ್ದಷ್ಟು ಸಿಂಪಲ್ ಆಗಿ ನಿಂಗೆ ಜೈ ಸಿಗಲ್ಲ ಬೇಬಿ. ವಾಟ್ ಮಾಮ್? ಯೋಚನೆ ಮಾಡು ಅಂದಿದ್ದೆ ಅಲ್ವಾ? ಏನಾದ್ರೂ ಮಾಡು ಅಂದಿದ್ನಲ್ಲ. ಹೇಗಾದ್ರೂ ಜೈ ನಂಗೆ ಸಿಗ್ಬೇಕು ಅಂದಿದ್ನಲ್ಲ. ಇಲ್ಲಿವರೆಗೂ ಆ ಕೆಲ್ಸದ ಮೇಲೆ ಇದ್ದೆ. ನಿನ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತಾನೆ ಹೋದೆ. ತಲೆ ಕೊಡೋದಕ್ಕಾದ್ರೂ, ಆಸ್ತಿ ಎಲ್ಲ ಅಡ ಇಡೋದಕ್ಕಾದ್ರೂ ರೆಡಿಯಾಗೇ ಹೋಗಿದ್ದೆ. ಕೊನೆಗೆ ನನ್ ಪ್ರಾಣ ಕೊಡೋಕಾದ್ರೂ ಹೆದರ್ಬಾರ್ದು ಅಂತ ಹೋಗಿದ್ದೆ. ಬಾ, ನಡಿ. ಯು ಆರ್ ರೈಟ್ ಮಾಮ್. ಇವಳು ನನ್ ಜೆರಾಕ್ಸ್ ತರನೇ ಇದ್ದಾಳೆ. ಅಮ್ಮ, ನನ್ ಚಿಕ್ಕಪ್ಪ ಹೇಳ್ದಾಗ ಏನೋ ಅನ್ಕೊಂಡಿದ್ದೆ. ನೀವು ನೋಡಕ್ಕೆ ಅಚ್ಚು ನನ್ನ ಹಾಗೆ ಇದ್ದೀರಾ. ನಿನ್ನ ಹಾಗೆ ನಾನಿಲ್ಲ, ನನ್ನ ಹಾಗೆ ನೀನಿದ್ಯಾ. ಎರಡು ಒಂದೇ ಅಲ್ವಾ? ತಪ್ಪಾಗಿ ಏನ್ ಹೇಳ್ದೆ? ತಪ್ಪೇ ಹೇಳಿದ್ದು. ನಾನು ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ನೀನು ಕೇರ್ ಆಫ್ ಫುಟ್ಪಾತ್. ನಾನು ಮಿಸ್ ಬ್ಯಾಂಗ್ಳೂರ್. ನೀನೊಬ್ಳು ಅನ್ಎಜುಕೇಟೆಡ್. ನಾನು 1000 ಕೋಟಿಗೆ ಏಕೈಕ ವಾರಸ್ದಾರಳು. ನೀನು ಆಫ್ಟರ್ ಆಲ್ ಕೆಲಸದವಳು. ಬೈ ಲಕ್ ನನ್ ರೂಪ ನಿನಗಿದ್ಯಾ ಹೊರತು ನೀನು ನಂತರ ಆಗಲ್ಲ.
ಮೇಡಮ್ ಬಂದ್ಬಿಟ್ರಾ? ನಮ್ಮಮ್ಮಂಗೆ ಈಗ್ಲೇ ಆಪರೇಷನ್ ಮಾಡ್ತಾರಂತೆ. ಅವಳು ನಿಮ್ಮನ್ನ ನೋಡ್ಬೇಕು ಅಂತಿದ್ಲು. ಬನ್ನಿ ಮೇಡಮ್. ಇರು ಗಂಗಾ, ಆಪರೇಷನ್ ಮಾಡ್ತಾರೆ ಅಂದ್ಯಲ್ಲ, ಈಗ ಅವಸರ ಏನಿದೆ? ಆಪರೇಷನ್ ಮುಗಿದ್ಮೇಲೆ ನೋಡ್ತೀನಿ. ನಮ್ಮಮ್ಮ ಬದುಕ್ತಾಳೆ ಅಂದ್ರೆ ಅದು ನಿಮ್ಮಿಂದನೇ ಮೇಡಮ್. ಇಲ್ಲ, ನಿನ್ ಸಹಾಯದಿಂದ. ಅದು ಒಂದ್ ಸಹಾಯನ ಮೇಡಮ್. ನಿಮ್ ಮಗಳು ಹುಷಾರಾಗೋವರೆಗೂ ನಮ್ ಹುಡುಗಿ ನಿಮ್ ಹುಡುಗಿಯಾಗಿ ನಟಿಸ್ಬೇಕಷ್ಟೇ ಅಲ್ವಾ? ಅದೇನ್ ಕಷ್ಟ ಬಿಡಿ. ಕಷ್ಟನೇ ದುಬಾಯ್. ನಿತ್ಯ ಹಾಗೆ ಈ ಗಂಗಾ ನಡ್ಸೋದು ತುಂಬಾನೇ ಕಷ್ಟ. ನೀನು ಕಾಲಿಡೋ ಮನೆ ಸಾಮಾನ್ಯದ್ದಲ್ಲ, ಸೂರ್ಯವಂಶದ ಮನೆ. ನನ್ನ ಭಾವಿ ಅಳಿಯ ಸೂರ್ಯವಂಶದ ಜೈಸೂರ್ಯ ಸಾಮಾನ್ಯದವನಲ್ಲ. ಬೆರಳ್ ತೋರ್ಸಿದ್ರೆ ಹಸ್ತ ನುಂಗೋ ಸಾಮರ್ಥ್ಯ ಇರೋನು. ಆ ಮನೆ ಅಜ್ಜಿ ಭ್ರಮರಾಂಬ ಮನುಷ್ಯರನ್ನ ನೋಡಿ ಮನಸ್ಸನ್ನ ಓದ್ತಾರೆ. ಜೈ ಮಲತಾಯಿ ಭಾವಿ ಸೊಸೆ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಜೈ ಸೋದರತ್ತೆ ಆ ಮನೆಗೆ ತನ್ನ ಮಗಳನ್ನ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅವಳ ಮಗಳು ಸ್ವಪ್ನ ನಿತ್ಯ ಮೇಲೆ ಅಸೂಯೆ ಇಟ್ಕೊಂಡಿದ್ದಾಳೆ. ಪದ್ಮವ್ಯೂಹದ ಹಾಗಿರೋ ಆ ಮನೆ, ಹೊರಗ್ ಕಾಣುವಷ್ಟು ಈಸಿಯಾಗಿ ಅರ್ಥ ಆಗದೆ ಇರೋ ಆ ಜನರು, ಅವರ ಅಭ್ಯಾಸ, ಕಟ್ಟುಪಾಡು, ಆಚಾರಗಳು, ಸಂಪ್ರದಾಯಗಳು, ಇವೆಲ್ಲದರ ಮಧ್ಯ ನಮ್ ನಿತ್ಯ 4 ದಿನ ಕಳೆದ್ ಬಂದಿದ್ದಾಳೆ. ಈಗಾಗ್ಲೇ ನಿತ್ಯ ಬಗ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನ ನೀನು ಮೇಂಟೈನ್ ಮಾಡ್ಬೇಕು. ನಮ್ ನಿತ್ಯಗೆ ಸಪರೇಟ್ ಸ್ಟೈಲ್, ಆಟಿಟ್ಯೂಡ್, ಕ್ಯಾರೆಕ್ಟರ್ ಇದೆ. ಅದ್ರೊಳಗೆ ನೀನು ಪರಕಾಯ ಪ್ರವೇಶ ಮಾಡ್ಬೇಕು. ನಿನ್ ವೇಷ, ಭಾಷೆ, ನಡತೆ, ನಡೆ ಎಲ್ಲ ನಿತ್ಯ ಹಾಗೆ ಬದಲಾಗ್ಬೇಕು. ನಾಣಿ ಸರ್, ನನ್ನ ಪಾರ್ಲರ್ ಪ್ರೋಗ್ರಾಮ್ ನನ್ನ ಫ್ಯಾಮಿಲಿ ಎಲ್ಲರಿಗೂ ಹೇಳಿದ್ಯಾ? ಇಲ್ಲ ಸರ್. ಮತ್ತೆ ಯಾಕೆ ಅವ್ರು ಇಲ್ಲಿಗೆ ಬರ್ತಿದ್ದಾರೆ? ಏನೋ ಸರ್, ನನಗೆ ಗೊತ್ತಿಲ್ಲ. ಬಾವಾ, ರೆಸ್ಟೋರೆಂಟ್ ಅಲ್ಲಿದೆ. ರೂಪಾ ಶ್ರೀನಿವಾಸ್ ಅವರಲ್ಲಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ನಾಣಿ ಸರ್, ನನ್ನ ಪಾರ್ಲರ್ ಪ್ರೋಗ್ರಾಮ್ ನನ್ನ ಫ್ಯಾಮಿಲಿ ಎಲ್ಲರಿಗೂ ಹೇಳಿದ್ಯಾ? ಇಲ್ಲ ಸರ್. ಮತ್ತೆ ಯಾಕೆ ಅವ್ರು ಇಲ್ಲಿಗೆ ಬರ್ತಿದ್ದಾರೆ? ಏನೋ ಸರ್, ನನಗೆ ಗೊತ್ತಿಲ್ಲ. ಬಾವಾ, ರೆಸ್ಟೋರೆಂಟ್ ಅಲ್ಲಿದೆ. ರೂಪಾ ಶ್ರೀನಿವಾಸ್ ಅವರಲ್ಲಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ರಾಮೇಶ್ವರಕ್ಕೆ ಹೋದ್ರು ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ನಾವೇನು ನೆಮ್ಮದಿಯಾಗಿ ತಿನ್ನೋಣ ಅಂತ ಬಂದ್ರೆ ಇವರೇನೆ ವಿಚಿತ್ರವಾಗಿದೆ. ಆ ಆಂಟಿ ಜೊತೆ ಮಾವ ಕೂಡ ಇದ್ದಾನೆ ಅಂದ್ರೆ ಆ ನಿತ್ಯ ಕೂಡ ಇಲ್ಲೇ ಇರ್ತಾಳೆ. ಛೇ, ನಡಿ, ಇನ್ನೇನ್ ಮಾಡೋದು. ಹಾಯ್ ರೂಪಾ ಅವ್ರೆ. ಏನ್ ಜೈ, ನೀವೇನಿಲ್ಲಿ? ಅದನ್ನ ನಾನ್ ಕೇಳ್ಬೇಕು ಡ್ಯಾಡ್, ನೀವೇನಿಲ್ಲಿ? ಅದು ನಾನು ಹೇಳ್ತೀನಿ ಜೈ. ಅದೇನಂದ್ರೆ ಅಜ್ಜಿಗೆ ಹೇಗೂ ಬೆಡ್ ರೆಸ್ಟ್. ಕಲ್ಪನಾ ತಂಗಿಯವರು ಅವರ ಸೇವೆ ಮಾಡ್ತಾ ಇದ್ದಾರೆ. ನಿನ್ನ ಅತ್ತೆಗೆ ಅಡ್ಗೆ ಬರಲ್ಲ, ಮಾಡಲ್ಲ. ಅದಕ್ಕೆ ಹೊರಗಡೆ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡು, ಇಲ್ಲಿ ಎಲ್ಲ ಊಟ ಚೆನ್ನಾಗಿರತ್ತಂತೆ. ಹೌದು ಮಾವ, ಮೊನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲೇ ಡಿನ್ನರ್ ಮಾಡಿದ್ವಿ. ಡಿಶಸ್ ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ?
ಎಸ್ಪೆಷಲಿ ಚಿಕನ್ ಬಿರಿಯಾನಿ, ಸೌತ್ ಮೀಲ್ಸು, ಸ್ಟಾರ್ಟರ್ಸು. ಅಬ್ಬಬ್ಬಬ್ಬಾ, ತಿಂದೇ ಇದ್ರೆ ಆ ರುಚಿ ಗೊತ್ತಾಗಲ್ಲ ಮಾವ. ಅಬ್ಬಬ್ಬಬ್ಬ, ನೀ ಹೇಳ್ತಿದ್ರೇನೆ ಬಾಯಲ್ಲಿ ನೀರು ಬರುತ್ತಮ್ಮ. ಕೇಳ್ತಿದ್ರೆ ಹೊಟ್ಟೆ ತುಂಬ್ದ ಹಾಗಿಲ್ವಾ? ಮರ್ಯಾದೆಯಿಂದ ಬಾಯ್ ಮುಚ್ಕೊಂಡಿರಿ. ಹಾಗಲ್ಲ ಚಂದ್ರಿಕಾ, ತಿಂದ್ರೆ ಒಂದ್ ಕೆಲ್ಸ ಆಗತ್ತಲ್ಲ ಅಂತ. ನಿಮ್ಮನ್ನಿಲ್ಲೇ ಬಿಟ್ಟು ಹೋದ್ರೆ ನಂದು ಒಂದ್ ಕೆಲ್ಸ ಮುಗಿಯತ್ತೆ. ಬಾ ಮಾವ, ಎಲ್ರೂ ಸೇರಿ ಲಂಚ್ ಮಾಡೋಣ. ರೂಪಾ ಅವ್ರೆ, ನೀವು ಕೂಡ ನಮ್ ಜೊತೆ ಬಂದು ಊಟ ಮಾಡ್ಬೋದಲ್ಲ? ಎಸ್ ಆಂಟಿ, ಜಾಯಿನ್ ವಿತ್ ಅಸ್. ಇಲ್ಲ ಜೈ, ನಂಗೆ ವೆಂಡರ್ಸ್ ಜೊತೆ ಮೀಟಿಂಗ್ ಇದೆ. ಪರವಾಗಿಲ್ಲ ಬಿಡಿ, ನಿಮ್ ಮೀಟಿಂಗ್ ಮುಗಿಯೋವರೆಗೂ ನಾವು ವೇಟ್ ಮಾಡ್ತೀವಿ. ಅಯ್ಯೋ, ನಿಮ್ಗೆ ಯಾಕೆ ಕಷ್ಟ? ಚೆನ್ನಾಗಂದ್ರೆ ಊಟ ಮಾಡಕ್ಕೆಲ್ಲ ಕಷ್ಟ ಅಂತೀರಲ್ಲ. ಅವ್ರ ಕಷ್ಟ ಅಂದಿದ್ದು ತಿನ್ನೋದಕ್ಕಲ್ಲ, ಕಾಯೋದಕ್ಕೆ. ಸ್ವಲ್ಪ ಸುಮ್ನಿರಕ್ಕಾಗಲ್ವಾ ನಿಮ್ಗೆ? ಭಾವಿ ಬೀಗ್ರಾಗೋರು ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಕಾಯೋದ್ರಲ್ಲಿ ತಪ್ಪಿಲ್ಲ. ನಿತ್ಯಾನು ಕರೀರಿ. ಅವಳು ಬೇರೆ ಕಡೆ ಇದ್ದಾಳೆ ಡ್ಯಾಡ್. ಮೀಟಿಂಗ್ಗೋಸ್ಕರ ಆಂಟಿ ಇಲ್ಲಿಗೆ ಬಂದಿದ್ದಾರೆ. ನಿತ್ಯ ಬರ್ಲಿಲ್ಲ. ನಾವು ಲಂಚ್ ಮಾಡೋಣ. ಜೈ, ನನ್ ಕ್ಲೈಂಟ್ ಯಾವಾಗ ಬರ್ತಾರೋ ಏನು? ಅವ್ರು ಬರ್ಲಿ ಬಿಡಿ ಆಂಟಿ, ನಾನು ಪಾರ್ಲರ್ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನಿಮ್ ಕ್ಲೈಂಟ್ ಬಂದ್ರೆ ನೀವು ಮೀಟಿಂಗ್ ಫಿನಿಶ್ ಮಾಡಿ, ಇಲ್ದಿದ್ರೆ ಲಂಚ್ ಫಿನಿಶ್ ಮಾಡೋಣ. ಏನಿದು ಹೀಗ್ ಸಿಕ್ಬಿದ್ನಲ್ಲ, ಇಲ್ಲಿರಕ್ಕೂ ಆಗಲ್ಲ, ಇವ್ರಿಗೆ ಗೊತ್ತಾಗ್ದ ಹಾಗೆ ಗಂಗನ್ನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಜೈ ಮನೆಯವರು ಈಗ್ಲೇ ಬರ್ಬೇಕಾ? ಅಲ್ಲಿ ಆ ಗಂಗಾ ಪರಿಸ್ಥಿತಿ ಹೇಗಿದೆಯೋ ಏನು? ಏನ್ ಮಾಡ್ತಿದ್ದಾರೆ? ಫೇಸ್ ಪ್ಯಾಕ್ ಮಾಡೋದಿಕ್ಕೆ ಮೆಟೀರಿಯಲ್ ಮಿಕ್ಸ್ ಮಾಡ್ತಿದ್ದಾರೆ. ಇದು ಹಚ್ಚಿದ್ರೆ ಏನಾಗತ್ತೆ? ಮುಖಕ್ಕೆ ಹೊಳಪ್ ಬಂದು ಅಂದವಾಗಿ ಹೊಳೆಯುತ್ತೆ. ಅದಕ್ಕೆ ಈ ಹುಚ್ಚೆಲ್ಲ ಯಾಕೆ ಬೇಕು? ಚೆನ್ನಾಗಿ ಜೇಡಿ ಮಣ್ಣು ಹಚ್ಕೊಂಡ್ರೆ ಸುಣ್ಣ ಹಚ್ಚಿರೋ ಗೋಡೆ ಹಾಗೆ ತಳತಳ ಅಂತ ಹೊಳೆಯುತ್ತೆ. ನಮ್ಮಮ್ಮ ಆದ್ರೆ ಹಾಗೆ ಮಾಡ್ತಾಳೆ. ಅದು ನಿಮ್ ಹಳ್ಳಿ ಗಂಗಾ. ಈ ಸಿಟಿಲಿ ಎಲ್ಲ ಫೇಸ್ ಪ್ಯಾಕ್ ಹಾಕೋತಾರೆ. ಊರ್ ಯಾವ್ದಾದ್ರೂ ಮುಖ ನಮ್ದೇ ಅಲ್ವಾ? ಇಲ್ ನೋಡು, ಈಗ್ಲೇ ಹೇಳ್ತಿದ್ದೀನಿ, ನನ್ ಮುಖ ನಿನ್ ಕೈಲಿಟ್ಟಿದ್ದೀನಿ ಅಂತ ಏನೇನೋ ಮಾಡ್ಬೇಡ. ಏನಾದ್ರೂ ಆದ್ರೆ ಸರಿ ಇರಲ್ಲ ಅಷ್ಟೇ. ಇರು, ಅದ್ ತಿನ್ನೋದಿಕ್ಕಲ್ಲ, ಕಣ್ಮೇಲೆ ಇಟ್ಕೊಳ್ಳೋದಿಕ್ಕೆ. ಏನೇನೋ ಹಚ್ತೀರಾ, ತಿನ್ಬೇಕಾದ್ನ ಬೇಡ ಅಂತೀರಾ. ಸರಿ.